manufacturing market patient automobile spare parts and start of year 2022 3 years complete 4 years starter Canada Bank start year 2022 ಒಂದು ಡ್ರಿಲ್ಲಿಂಗ್ ಮಿಷಿನ್ 4 ಮಿಷಿನ್ 3 years. I appreciate proud of your field. ಧನ್ಯವಾದ ಆಗ್ತಾ ಇದ್ದಾರೆ. ಅದೇ ಅಪ್ರಿಷಿಯೇಟ್ ಮೇಡಮ್. ನಿನ್ನೆ ನಾನು ಹೈದರಾಬಾದ್ ಹೋಗಿದ್ದೀನಿ. ಅಲ್ಲಿ ಇಂಪೋರ್ಟ್ ರೂರಲ್ ಗೌರ್ಮೆಂಟ್ ಆಗಿದ್ದೆ. ಇದೇ ಬಗ್ಗೆ ಸೆಮಿನಾರ್ ನಡೆದಿದೆ. ಒಂದೊಂದು ಮಹಿಳೆಯರು how they are going to establish industries, mega players, ಅದೇ ಡಿಸ್ಕಷನ್. ಈ ತರ ಮುಂಚೆ ಇತ್ತು. ಬಟ್ ಈಗಿನ ಕಾಲದಲ್ಲಿ ಎಲ್ಲರೂ ಹುಡುಗಿರು ಅವರಿಗೆ ಆಪ್ಷನ್ಸ್ ಇದ್ದಾಗ ಫ್ಯಾಮಿಲಿಯವರು ಕರೆಕ್ಟಾಗಿ ಸಪೋರ್ಟ್ ಮಾಡಿದಾಗ ಕೆಲವೊಂದು ಕ್ಷೇತ್ರಗಳಲ್ಲಿ ಪುರುಷರಿಗಿಂತ ಜಾಸ್ತಿ ಸಾಧನೆ ಮಾಡಿರೋದು ಇದೆ. ಇಲ್ಲಿ ಸುಮಾರು ಸ್ಟಾಲ್ಗಳನ್ನ ನೋಡ್ತೀವಿ. ಎಲ್ಲರೂ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಅದು ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು ಅವ್ರು ಸ್ವಲ್ಪ ಮಾಡಬೇಕು ಅನ್ನೋದು ಎಲ್ಲರೂ ಕೆಲಸ ಆಗಿರುತ್ತೆ. ಎಷ್ಟೋ ಸಲ ಅದಕ್ಕೆ ಸಹಾಯ ಸಿಗಲ್ಲ, ಸ್ಪೆಷಲಿ ಏನಂದ್ರೆ ಫಂಡ್ಸ್ ಅಮೌಂಟ್ ಸಿಗಲ್ಲ. ಆ ಥರದ್ದು ಕೆಳಗಡೆಯಿಂದ ತುಂಬಾ ಜನಕ್ಕೆ ಹೆಲ್ಪ್ ಆಗಿದೆ. ನಾನು ನೋಟಿಸ್ ಮಾಡಿದ ಥರ ಲೈಕ್ ಇವಾಗ ಏನಂತಂದ್ರೆ ನನ್ನ ಎಜುಕೇಶನ್ ಎಲ್ಲ ಬಂದು ಅಲ್ಲೇ ಕನ್ನಡ ಮೀಡಿಯಮು. ನಾನು ಡಿಪ್ಲೊಮಾ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದೆ. ಕೆಲಸ ಮಾಡ್ಕೊಂಡೆ ಸಮಾಟ್ ಏನೋ ಮಾಡಬೇಕು. ಬರೀ ನೈದು ರೂಪಾಯಿ ಈ ಥರ ವರ್ಕ್ ಮಾಡೋದು ಬೇಡ. ಏನೋ ಒಂದು ಮಾಡಬೇಕು ಅನ್ನೋ ಆಸೆ. ಏನ್ ಮಾಡಬೇಕು First of all, I welcome in this expo or this exhibition. The primary object of this exhibition to promote the women entrepreneurs and their products in the local market. This is the basic principle of the bank. 7 basic principles or fundamental of the bank. One of the women entrepreneur and rural development. So keeping in view, Canada Bank, we are conducting the such activities 2-3 times in a year, so that all entrepreneurs should display their products, how they are working and how they are selling in the local market, and they are giving the opportunity to public. They should visit, they should come and see, and they should purchase the commodity or articles produced by the women entrepreneurs, so that it should be promoted and in the market the employment should be generated. Because right now the entrepreneur has to share
has given the employment with this 10 members. He in 10 family means almost 100 people in around the society. So it is a good opportunity and basic principle of the bank is be utilized properly. So today and tomorrow I wish that your product should be marketed in the local market and visitor, and you should earn good money, and you should be participated with the Canara Bank likewise, and I wish all the best for coming here and display your product. All the best and good luck. ಆತ್ಮೀಯ ಜನರೇ ವೆಂಕಟೇಶ್ ಶೆಟ್ಟಿ ಸರ್ ಅಂದು ನಮ್ಮ ಕೆನರಾ ಬ್ಯಾಂಕಿನಲ್ಲಿ ಮತ್ತು ಮುಖ್ಯವಾಗಿ ಇಲ್ಲಿ ನೆರೆದಿರುವ ಮಹಿಳಾ ಉದ್ಯಮಿಗಳು ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ಕೆನರಾ ಉತ್ಸವ ಆಗಿದ್ದು ನಾವು ಪ್ರತಿ ವರ್ಷವೂ ಮಾಡ್ತೀವಿ. ಒಂದು ಸಾರಿ ಅಂತ ಮಾಡೋದಿಲ್ಲ, ಒಂದು 2-3 ಸಾರಿ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ. ಇದರ ಜೊತೆಗೆ ಬೇರೆ ಬೇರೆ ಆಕ್ಟಿವಿಟೀಸ್ ಸಹ ಇದೆ. ಅದೇ ಸಹಜವಾಗಿ 7 ಮೇನ್ ಉದ್ದೇಶಗಳಲ್ಲಿ ಒಂದು ಮಹಿಳಾ ಸಬಲೀಕರಣ ಅಂತ ಅದು ನಮ್ಮ ಕೆನರಾ ಬ್ಯಾಂಕ್ ಕೊಟ್ಟಿದ್ದು. ಅದನ್ನು ನಾವು ಈಗಲೂ ಸಹ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಕೆನರಾ ಬ್ಯಾಂಕ್ ಬಂದು 1906ರಲ್ಲಿ ಸ್ಥಾಪನೆ ಆಗಿದೆ. 1906ರಲ್ಲಿ ಸ್ಥಾಪನೆ ಆಗಿದ್ದು ಇಲ್ಲಿವರೆಗೂ ಸಹ ಪ್ರತಿ ವರ್ಷ ಒಂದಲ್ಲ ಒಂದು ಥರ ರೀತಿಯ ಆಕ್ಟಿವಿಟೀಸ್ನ ಮಾಡ್ತಾ ಇದ್ದಾರೆ. ಈ ಮಹಿಳಾ ಸಬಲೀಕರಣ ಅಂತಂದಾಗ ಮೇನ್ ಉದ್ದೇಶ ಏನು ಬರುತ್ತೆ ಅಂದರೆ ಮಹಿಳಾ ಉದ್ಯಮಿಗೆ ಪ್ರೋತ್ಸಾಹ ಕೊಡೋದು ಅಂತ. ಅಂದರೆ ನೀವು ಎಲ್ಲರೂ ನಿಮ್ಮ ಕಾಲ ಮೇಲೆ ನಾವು ಸ್ವಾವಲಂಬಿಯಾಗಿ ಇಟ್ಕೋಬೇಕು. ನಮ್ಮ ಪ್ರಾಡಕ್ಟ್ಸ್ಗೆ ನಮ್ಮಲ್ಲಿರೋ ಟ್ಯಾಲೆಂಟನ್ನು ನಾವು ಅದನ್ನು ಹಾಗೆ ಹೊರಗಡೆ ತಗೊಂಡ್ಬಂದು ಅದನ್ನು ನಾವು ಸೇಲ್ ಮಾಡ್ಬೋದು. ಅದರಿಂದ ನಮ್ಮ ಫ್ಯಾಮಿಲಿಗೆ ಹಾಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ. ಇದರಿಂದ ಇಂಡಿಯಾದ ಎಕಾನಮಿಗೆ ಯಾವ ರೀತಿ ಮುಂದುವರಿಯುತ್ತೆ ಅನ್ನೋದಕ್ಕೋಸ್ಕರನೇ ಈ ಒಂದು ವೇದಿಕೆಯನ್ನು ನಾವು ಕಲ್ಪಿಸಿಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಈ ಸಾರಿ ಸಹ ಹೀಗೆ ನೋಡಿದ್ರೆ ಲಾಸ್ಟ್ ಟೈಮ್ ರೀಸೆಂಟಾಗಿ ಮಾಡಿದಾಗ ಒಂದು ಸೇವಾ ಕ್ಷೇತ್ರದ ಹತ್ರ ಮಾಡಿದ್ವಿ. ಆಗ ಒಂದು 60+ ಮಳಿಗೆಗಳಿತ್ತು. ಈ ಸಾರಿ ನೋಡಿದ್ರೆ ಆಲ್ಮೋಸ್ಟ್ 150 ಮಳಿಗೆಗಳು ಬರ್ತಿದೆ. ತುಂಬ ಥ್ಯಾಂಕ್ಸ್. ಅಂದರೆ ಇದಕ್ಕೆ ನಿಮ್ಮ ಸಹ ಉತ್ತೇಜನ ಪ್ರೋತ್ಸಾಹ ಸಿಗ್ತಾ ಇದೆ. ಜೊತೆಗೆ ನಿಮ್ಮ ಸಹ ಒಂದು ಗ್ಯಾರಂಟಿ ಅಂತ ಅನಿಸ್ತಾ ಇದೆ. ಹೌದು, ನಮಗೆ ಶಾಪಿಂಗ್ ಅಂತ ಬಂದರೆ ನಮ್ಮ ಪ್ರಾಡಕ್ಟ್ಸ್ಗೆ ಏನಾದರೂ ಸೇಲ್ ಆಗ್ತಾ ಇದೆ, ನಮಗೆ ಇದರಿಂದ ಮುಂದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾವು ಈಗ ಪ್ರೆಸೆಂಟೇಟ್ ಮಾಡಿದ್ದು. ಇಬ್ಬರು ಮಹಿಳಾ ಉದ್ಯಮಿಗಳು ಸಹ ಹೇಳಿದ್ರು, ಒಬ್ಬ 10 ಜನಕ್ಕೆ, ಒಬ್ಬ 50 ಜನಕ್ಕೆ, ಸಣ್ಣ ಸಣ್ಣದಿಂದಲೇ ದೊಡ್ಡದಾಗಿರೋರು ಇದ್ದಾರೆ. ನಾವು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈ ಥರ ಪ್ರತಿಯೊಬ್ಬ ಲೇಡೀಸು ಸಹ ಇದ್ದಾರೆ. ನೀವು ಸಹ ಅದೇ ಥರ ಮುಂದುವರಿಸಿ. ನಿಮ್ಮ ಮುಂದುವರಿಕೆ ಜೊತೆಗೆ ನಮ್ಮ ಕೆನರಾ ಬ್ಯಾಂಕ್ ಸಹ ಮುಂದುವರಿಯುತ್ತೆ ಅಂತ ಹೇಳ್ತೀವಿ. ಸಿ ಶಿವರಾಜ್ ಸರ್, ಗೀತಾ ಮೇಡಮ್, ಎಲ್ಲ ಸ್ಟಾಫ್, ಶಾಸಕರ ಬಗ್ಗೆ ನಿಮಗೆ ಗೊತ್ತು. ಅವರು ರಿಟೈರ್ಡ್ ಕೆನರಾ ಬ್ಯಾಂಕ್ ಎಂಪ್ಲಾಯಿ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಈ ರೀತಿಯಲ್ಲಿ ಫಂಕ್ಷನ್ಗೆ. ಮುಖ್ಯವಾಗಿ ಆಲ್ ವುಮೆನ್ ಎಂಟರ್ಪ್ರೈಸಸ್. ನಾನು 2 ನಿಮಿಷ ಮಾತಾಡಿ ಸುತ್ತಮಾಗ ಮುಗಿಸ್ತೀನಿ. ಮೇಡಮ್ ನಿಮಗೆಲ್ಲ ಗೊತ್ತು, ಇವಾಗ ಕೊಲೇಟ್ರಲ್ ಫ್ರೀ ಲೋನ್, CGTMSE ಲೋನ್ಸ್ ಇದೆಯಲ್ಲ, ಅದೆಲ್ಲ 10 ಲಕ್ಷದಲ್ಲಿ ಇವಾಗ 20 ಲಕ್ಷ ಆಗಿದೆ. 20 ಲಕ್ಷ ಆಗಿದೆ. ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರಕಾರ 142,026 ಅಂತ ಫ್ರೀ ಆಗಿದೆ. ಸೊ ನೀವೆಲ್ಲ ಒಳ್ಳೆ ಯೂನಿಟ್ಸ್, ನಿಮ್ಗೆ ಏನೇನು ಬೇಕನ್ನ ಸೆಕ್ಯೂರಿಟಿ ಇಲ್ಲದೆ CGTMSE ತಗೊಳ್ಳಿ, ಅದೇ 20 ಲಕ್ಷವರೆಗೂ ನೀವು ಲೋನ್ ತಗೊಳ್ಳಿ. ಏನು ಒಂದು ಸೆಕ್ಯೂರಿಟಿ ಬೇಕಾಗುತ್ತೆ ಒಂದು. ಅದೇ ನೀವು ಹೋಗಿ ಬ್ರಾಂಚ್ನಾಗ ನನಗೆ 20 ಲಕ್ಷ ಕೊಡಿಯನ್ನು ಕೊಡೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ರೂಲ್ಸ್ ಇದೆ, ರೆಗ್ಯುಲೇಷನ್ಸ್ ಇದೆ. ನಮ್ಮ ಯೂನಿಟ್ ಬಗ್ಗೆ ತಿಳಿಸ್ಕೋಬೇಕು. ನಿಮ್ಮ ಟರ್ನ್ ಓವರ್, ನಿಮ್ಮ ಬುಕ್ಸ್ ಎಲ್ಲ ನೋಡ್ಕೊಂಡು ಆಮೇಲೆ ಕೊಡ್ತಾರೆ 20 ಲಕ್ಷ. ಇವಾಗ ಮೇಡಮ್ ರಾಜಕುಮಾರ್ ಮೇಡಮ್, ನೀವು ನಿಮ್ಮ ಫರ್ಮ್ನಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾಯಿದ್ರು? 10 ಮೆಂಬರ್ಸ್. ಇದೆಲ್ಲ ಅಲ್ವಾ PMJJBY SBY ಕವರ್ ಆಗಿದೆ ಮೇಡಮ್? ಕವರ್ ಮಾಡಿದ್ದೀರಾ? ಆಗಿದೆಯಾ? ಏನೇ ಇಲ್ಲ ಕವರ್ ಮಾಡಿದ್ದೀನಿ ಮೇಡಮ್. The main purpose is for promoting the women entrepreneurs and their products in the local market, and it is the prime object and principle of the Canara Bank to promote the rural entrepreneurs and their commodities in the market in the local. We have arranged here more than 125 stalls. Various type of product is displayed, and
I expect more than 1,000 visitors should be come because we have given the wide publicity in the social media, newspapers and local channels. Myself, Samudar, Chief General Manager, General Bank in the having the administration. ಮಹಿಳಾ ಸಂಗೀತಕ್ಕೆ ಮಹಿಳಾ ಸಂಗೀತಕ್ಕೆ ಒಂದು ಧ್ಯೇಯವನ್ನು ಅವ್ರನ್ನ ಪ್ರೋತ್ಸಾಹಿಸಬೇಕು ಅಂತ ಮಹಿಳಾ ಸಬಲೀಕರಣ ಅನ್ನೋದು ಯಾರಾದರೂ ಮಹಿಳಾ ಉದ್ಯಮಿಗೆ ಪ್ರೋತ್ಸಾಹ ಮಾಡೋದು ಅವರು ತಯಾರಿಸಿದ ಉತ್ಪನ್ನಗಳು ಮಾರುಕಟ್ಟೆನ ಅಥವಾ ವೇದಿಕೆನ ಕೊಡಬೇಕು ಅಂತ ಈ ಥರ ಪ್ರತಿ ವರ್ಷವೂ ಕೆನರಾ ಬ್ಯಾಂಕಿಂದ ಎಲ್ಲ ನಮ್ಮದು ಟೋಟಲ್ 26 ಸರ್ಕಲ್ ಆಫೀಸರ್ಸ್ ಅಂತ ಬಂತು ಪ್ಯಾನ್ ಇಂಡಿಯಾದಲ್ಲಿ ಎಲ್ಲ ಕಡೆಯೂ ಒಂದಲ್ಲ ಒಂದು ರೀತಿ ಅಭಿವೃದ್ಧಿ ಮಾಡ್ತಾನೆ ಇರ್ತೀವಿ ಇಂಥದ್ದು ಕೆನರಾ ಬ್ಯಾಂಕ್ ಹೆಡ್ ಆಫೀಸ್ ಕಡೆಯಿಂದಲೂ ಸಹ ಪ್ರತಿ ತಿಂಗಳಿಗೂ ಒಂದಲ್ಲ ಒಂದು ಆಕ್ಟಿವಿಟಿ ಮಾಡ್ತಾರೆ ಬರೀ ಇದು ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಕೊಟ್ಟಿದ್ದೀವಲ್ಲ ಮಹಿಳಾ ಉತ್ಪನ್ನಗಳಿಗೆ ಅವ್ರಿಗೆ ಎಜುಕೇಷನ್ ಕೊಡೋದಕ್ಕೆ ಸಲುವಾಗಿ ಬೇರೆ ಇನ್ನೂ ಎಲ್ಲ ಅವತ್ತು ಯಾವ್ಯಾವ ರೀತಿ ಅವರಿಗೆ ಸ್ವಸಹಾಯದಲ್ಲಿ ಅವ್ರು ಏನಂತಾರೆ ಅವರ ಕಾನೂನಿನ ಇರಬೇಕು ಅನ್ನೋ ಸಲುವಾಗಿ ಅವರ ಆಕ್ಟಿವಿಟೀಸ್ಗಳಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಈ ರೀತಿ ಇವತ್ತಿನ ದಿನ ಜಯಮಾರ್ಗ ಕನ್ವೆನ್ಷನ್ ಹಾಲಲ್ಲಿ ಇವತ್ತು ಮತ್ತು ನಾಳೆ 2 ದಿನ ಈ ಪ್ರೋಗ್ರಾಮ್ ಇರುತ್ತೆ ಈ ಇವೆಂಟ್ ನಡೆಯುತ್ತದೆ 150 ಮಳಿಗೆಗಳನ್ನ ಬಂದಿದ್ದಾರೆ ಎಲ್ಲ ರೀತಿಯ ಹ್ಯಾಂಡಿಕ್ರಾಫ್ಟ್ ಪ್ರತಿಯೊಂದು ಫುಡ್ ಪ್ರಾಡಕ್ಟ್ಸ್ ಇರ್ಬೋದು ಲೈಟ್ ಫುಡ್ ಇರ್ಬೋದು ಅಥವಾ ಸ್ಯಾರೀಸ್ ಇರ್ಬೋದು ಈ ಥರ ಅವರ ಹ್ಯಾಂಡಿಕ್ರಾಫ್ಟ್ಸು ನಮ್ಮ KPC ಪ್ರಭು ಸಹಾಯ ವತಿಯಿಂದಲೂ ಸಹ ಅವರು ಸಹ ಒಂದು ಸ್ಟಾಲ್ ಹಾಕಿದ್ದಾರೆ ಇದರ ಜೊತೆಗೆ ಫ್ರೀ ಮೆಹಂದಿ ಮತ್ತು ನಮ್ಮ ಫ್ರೀ ಪಾರ್ಲರ್ ಫ್ರೀ ಇನ್ಸ್ಟಂಟ್ ಚೆಕ್ ಕಿಡ್ಸ್ ಜೋನು ಸಹ ಇದರ ಜೊತೆಗೆ ರೆಡಿ ಮಾಡಿಕೊಟ್ಟಿದ್ದೀವಿ ನನ್ನ ಹೆಸರು ಗೀತಾ ಜನರಲ್ ಮ್ಯಾನೇಜರ್ ಫಿನಾನ್ಷಿಯಲ್ ಇನ್ಕ್ಲೂಷನ್ ವರ್ಟಿಕಲ್ ಥ್ಯಾಂಕ್ ಯು I will explain first. We take a picture and then I will explain. eco-friendly products.